ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಶನಿವಾರಪೇಟೆಯಲ್ಲಿ ಚಿನ್ನದ ಬೆಲೆ ಏರಿಳಿತ ಮುಂದುವರೆದಿದೆ. ನಿನ್ನೆ 50 ರೂಪಾಯಿ ಇಳಿದಿದ್ದ ಚಿನ್ನದ ಬೆಲೆ ಇವತ್ತು ಅಷ್ಟೇ ಪ್ರಮಾಣದಲ್ಲಿ ಏರಿಕೆಯಾಗಿದೆ. 9,010 ರೂಪಾಯಿ ಇದ್ದ ಆಭರಣ ಚಿನ್ನದ ಬೆಲೆ 9,060 ರೂಪಾಯಿಗೆ ಏರಿಕೆಯಾಗಿದೆ. ವಿದೇಶಗಳಲ್ಲಿ ಕೆಲವು ಕಡೆ ಬೆಲೆ ಏರಿದ್ರೆ ಇನ್ನು ಕೆಲವು ಕಡೆ ಬೆಲೆ ಕುಸಿದಿದೆ. ಇದೇ ವೇಳೆ ಬೆಳ್ಳಿ ಬೆಲೆಯಲ್ಲಿ ಯಥಾಸ್ಥಿತಿ ಮುಂದುವರಿಕೆ ಕಂಡು ಬಂದಿದೆ. ಭಾರತದಲ್ಲಿರುವ ಚಿನ್ನ ಮತ್ತು ಬೆಳ್ಳಿ ಬೆಲೆಯನ್ನ ಈಗ ನೋಡೋಣ. 22 ಕ್ಯಾರೆಟ್ನ ಚಿನ್ನ 10 ಗ್ರಾಂಗೆ 90,600 ರೂಪಾಯಿ, 24 ಕ್ಯಾರೆಟ್ನ ಚಿನ್ನ 10 ಗ್ರಾಂಗೆ 98,840 ರೂಪಾಯಿ, 18 ಕ್ಯಾರೆಟ್ನ ಚಿನ್ನ 10 ಗ್ರಾಂಗೆ 74,130, ಬೆಳ್ಳಿ ಬೆಲೆ 10 ಗ್ರಾಂಗೆ 1,100 ರೂಪಾಯಿ. ಬೆಂಗಳೂರಿನಲ್ಲಿ ಚಿನ್ನದ ಬೆಲೆ ಮತ್ತು ಬೆಳ್ಳಿ ಬೆಲೆಯನ್ನು ನೋಡೋದಾದ್ರೆ 22 ಕ್ಯಾರೆಟ್ನ ಚಿನ್ನ 10 ಗ್ರಾಂಗೆ 90,600 ರೂಪಾಯಿ, 24 ಕ್ಯಾರೆಟ್ನ ಚಿನ್ನ 10 ಗ್ರಾಂಗೆ 98,840 ರೂಪಾಯಿ, ಬೆಳ್ಳಿ ಬೆಲೆ 10 ಗ್ರಾಂಗೆ 1,100 ರೂಪಾಯಿ. ನಮ್ಮ ದೇಶದ ಪ್ರಮುಖ ನಗರಗಳಲ್ಲಿ ಇಂದಿನ ಚಿನ್ನದ ಬೆಲೆಯನ್ನ ನೋಡೋಣ. 22 ಕ್ಯಾರೆಟ್ನ ಚಿನ್ನ 10 ಗ್ರಾಂಗೆ ಬೆಂಗಳೂರು 90,600, ಚೆನ್ನೈ 90,600, ಮುಂಬೈಯಲ್ಲಿ ಕೂಡ 90,600 ರೂಪಾಯಿ ಇದೆ. ದೆಹಲಿಯಲ್ಲಿ 90,750, ಕೋಲ್ಕತ್ತಾ 90,600, ಕೇರಳ 90,600, ಅಹಮದಾಬಾದ್ 90,650, ಜೈಪುರ್ 90,750, ಲಕ್ನೋ 90,750, ಭುವನೇಶ್ವರ್ 90,600. ಚಿನ್ನದ ಬೆಲೆ ಇಳಿಕೆಯ ಕಾರಣಗಳು ಹಲವಾರು ಆರ್ಥಿಕ, ಜಾಗತಿಕ ಮತ್ತು ಮಾರುಕಟ್ಟೆ ಸಂಬಂಧಿತ ಅಂಶಗಳಿಂದ ಪ್ರಭಾವಿತವಾಗಿರುತ್ತವೆ. ಯುಎಸ್ ಡಾಲರ್ನ ಮೌಲ್ಯ ಏರಿಕೆಯಾದಾಗ ಚಿನ್ನದ ಬೆಲೆ ಸಾಮಾನ್ಯವಾಗಿ ಕುಸಿಯುತ್ತದೆ. ಚಿನ್ನವನ್ನ ಡಾಲರ್ನಲ್ಲಿ ಗುರುತಿಸಲಾಗುತ್ತದೆ ಮತ್ತು ಡಾಲರ್ ಬಲಗೊಂಡಾಗ ಚಿನ್ನವನ್ನ ಖರೀದಿ ಮಾಡಲು ಹೆಚ್ಚಿನ ವೆಚ್ಚ ಬೇಕಾಗುತ್ತದೆ. ಇದರಿಂದ ಬೇಡಿಕೆ ಕಡಿಮೆಯಾಗುತ್ತದೆ. ಜಾಗತಿಕ ಆರ್ಥಿಕತೆ ಸುಧಾರಣೆಗೊಂಡಾಗ ಹೂಡಿಕೆದಾರರು ಚಿನ್ನದ ಬದಲಿಗೆ ಷೇರು ಮಾರುಕಟ್ಟೆಯಂತ ಇತರ ಸ್ವತ್ವಗಳತ್ತ ಒಲವು ತೋರುತ್ತಾರೆ. ಇದರಿಂದ ಚಿನ್ನದ ಬೇಡಿಕೆ ಕಡಿಮೆಯಾಗಿ ಬೆಲೆ ಇಳಿಯುತ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.